ಇವತ್ತಿನಿಂದ ಅಧಿವೇಶನ ಅಂತ ಹೇಳ್ತಾ ಇದ್ವಿ. ಇವತ್ತು ಮೊದಲ ದಿನವೇ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತಾ ಸಾಲು ಸಾಲು ಪ್ರತಿಭಟನೆಗಳ ಮೂಲಕ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇದೆ. ಬೆಳಗಾವಿ ಶಕ್ತಿ ಸೌಧದ ಹೊರಗೆ ಸಾಲು ಸಾಲು ಪ್ರತಿಭಟನೆಗಳು ನಡೀತಾವ. 11 ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಗೆ ಸಿದ್ಧತೆಗಳಾಗಿದೆ. ವಿವಿಧ ಬೇಡಿಕೆಗೆ ಒತ್ತಾಯಿಸಿ ರೈತ ಸಂಘದಿಂದ ಪ್ರತ್ಯೇಕ ಹೋರಾಟವನ್ನ ಕೂಡ ನಡೆಸಲಾಗುತ್ತೆ. ಪ್ರಮುಖವಾಗಿ ಈ ನಾಡಿನ ಜ್ವಲಂತ ಸಮಸ್ಯೆ ಆಗಿರುವಂತಹ ಕಳಸಾ ಬಂಡೂರಿ ಇದೆಯಲ್ಲ, ಅದರ ಅನುಷ್ಠಾನಕ್ಕೆ ಕುರಿತಂತೆ, ಕಬ್ಬಿನ ಬಾಕಿ ಬಿಲ್ ನಿಗದಿ ವಿಚಾರಕ್ಕೆ, ವಕ್ಫ್ ನೋಟಿಸ್ ವಿವಾದಕ್ಕೆ ಸಂಬಂಧಪಟ್ಟಂತೆ ರೈತರು ಬೀದಿಗೆ ಇಳಿತಾ ಇದ್ದಾರೆ. ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮತ್ತು ಎಸ್ಟಿ ಮೀಸಲಾತಿ ಹೋರಾಟದ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹೀಗೆ ಸಾಲು ಸಾಲು ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಪ್ರತ್ಯೇಕ ಪ್ರತಿಭಟನೆಗಳು ಆಗುವಂತಹ ನಿರೀಕ್ಷೆ. ಒಂದ್ ಕಡೆಗೆ ಸೆಷನ್ ಬಗ್ಗೆ ನಾವಾಗಲೇ ಹೇಳ್ತಾ ಇದ್ವಿ, ನಿರೀಕ್ಷೆ ದುಪ್ಪಟ್ಟಿದೆ ಅಂತ. ಬಟ್ ಈ ಹೋರಾಟಗಳೆಲ್ಲ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಕಳಸಾ ಬಂಡೂರಿ ಹೋರಾಟ ಅಥವಾ ಕೃಷ್ಣ ಮೇಲ್ದಂಡೆ 3ನೇ ಹಂತದ ಯೋಜನೆಯ ಅನುಷ್ಠಾನಕ್ಕೆ ಆಗ್ತಾ ಇರುವಂತಹ ಹೋರಾಟ ವರ್ಷಗಳಿಂದ ದಶಕಗಳಿಂದ ಆಗ್ತಾ ಇದೆ. ಇಲ್ಲಿ ತನಕ ಉತ್ತರ ಸಿಕ್ಕಿಲ್ಲ. ರಾಜ್ಯ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಕಾರಣ ಅಂತ ಹೇಳಿ ಪ್ರತಿ ಬಾರಿ ಬೆಳಗಾವಿಯಲ್ಲಿ ಸೆಷನ್ ಆಗುತ್ತೆ ಅಂದಾಗ್ಲೂ ಉತ್ತರ ಕರ್ನಾಟಕದ ಜನ ನಿರೀಕ್ಷೆಯ ಬೆಟ್ಟವನ್ನ ಇಟ್ಕೊಂಡೇ ಇಲ್ಲಿಗೆ ಬರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ದಿಲೀಪ್. ನಿರೀಕ್ಷೆ ಕನಸು ದಶಕಗಳಿಂದ ಈಡೇರದೆ ಹಾಗೆ ಉಳಿದಿದೆ. ಅದರಲ್ಲೂ ಈ ಕುಡಿಯೋ ನೀರಿನ ಅನುಷ್ಠಾನದ ವಿಚಾರ, ರೈತರಿಗೆ ನೀರಾವರಿ ಜಮೀನುಗಳಿಗೆ ನೀರಾವರಿ ಯೋಜನೆ ಅನುಷ್ಠಾನದ ವಿಚಾರದಲ್ಲಂತೂ ಕಾರ್ಮೋಡವೇ ವ್ಯಾಪಿಸ್ಬಿಟ್ಟಿದೆ. ಆ ಕಾರ್ಮೋಡ ಕರಗಿ ನೀರಾಗುತ್ತೆ ಅನ್ನುವಂತಹ ನಿರೀಕ್ಷೆ ಅವ್ರು ಎಲ್ಲರದ್ದು ಕೂಡ. ಯಾರ್ಯಾರ ಪ್ರತಿಭಟನೆ ಯಾವ್ಯಾವ ರೀತಿ ಇದೆ ಮತ್ತು ಸರ್ಕಾರ ಈ ಎಲ್ಲ ಪ್ರತಿಭಟನೆಗಳಿಗೆ ಸಂಬಂಧಪಟ್ಟಂತೆ ಏನು ಚಿಂತನೆಯನ್ನು ನಡೆಸಿದೆ ಅಂತ. ಪ್ರಮುಖವಾಗಿ ಮಮತಾ, ಬೆಳಗಾವಿಯ ಅಧಿವೇಶನ ಅದು ಚಳಿಗಾಲದ ಅಧಿವೇಶನದ ಚಳುವಳಿಗಳ ಅಧಿವೇಶನ ಅಂತಲೇ ಹೇಳ್ತಾರೆ. ಯಾಕೆಂತಂದರೆ ಉತ್ತರ ಕನ್ನಡದ ಭಾಳಷ್ಟು ಜನ ಚಳುವಳಿಗಾರರು ಹೋರಾಟಗಾರರು ಬೆಳಗಾವಿ ಬರೋದುಂಟು. ಮತ್ತು 15-20 ದಿನಗಳ ಮುಂಚಿತವಾಗಿ ತಮ್ಮ ಅರ್ಜಿಯನ್ನೇ ಕೊಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಇವತ್ತು 9 ಸಂಘಟನೆಗಳ ಪ್ರತಿಭಟನೆ ಮಾಡ್ತಾವೆ. ಅದರಲ್ಲಿ ಪ್ರಮುಖವಾಗಿ ಕಳಸಾ ಬಂಡೂರಿ ಹೋರಾಟ ಇರ್ಬೋದು, ಅದಕ್ಕೆ ಏನಂತಂದರೆ ಒಂದಿಷ್ಟು ರೈತ ಸಂಘಟನೆ ಹೋರಾಟ ಇರ್ಬೋದು, ಜೊತೆಗೆ ಏನಂತಂದರೆ MES ಹೋರಾಟ. ಇದನ್ನು ನಾನು ಹೇಳಬೇಕ್ತೇನೆ. ಯಾಕೆಂತಂದರೆ ಈ MES ಹೋರಾಟ ಸುಮಾರು ದಿನಗಳಿರುತ್ತೆ, ಇವತ್ತು ಪೂರ ಹತ್ತಿಕ್ಕೆ ಹೋಗಿರುವಂಥದ್ದು. ಆದರೆ ಇವತ್ತು ಆದಿತ್ಯ ಠಾಕ್ರೆ, ಏನು ಉದ್ಧವ್ ಠಾಕ್ರೆ ಅವರ ಮಗ ಇದ್ದಾನೆ ಆದಿತ್ಯ ಠಾಕ್ರೆ, ಮತ್ತೊಂದಿಷ್ಟು ಕನ್ನಡಿಗರನ್ನ ಕೆರಳಿಸತಕ್ಕಂಥ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾನೆ. ಬೆಳಗಾವಿಯನ್ನು ತಕ್ಷಣವಾಗಿ ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಬೇಕು, ಹಾಗೆ ಕೇಂದ್ರ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿದ್ದಾನೆ. ತಂದೆ ಹೇಗೆ ಮಾತಾಡ್ತಿದ್ರು ಅದೇ ಥರ ಮಗನೂ ಕೂಡ ಈಗ ಮಾತಾಡೋಕೆ ಸ್ಟಾರ್ಟ್ ಆಗಿದ್ದಾನೆ. ಬೆಳಗಾವಿಯ ಒಂದು ಗಡಿ ವಿವಾದನದು ಮುಗಿದು ಹೋದ ಅಧ್ಯಾಯ. ಮಹಾಜನ ವರದಿ ಅಂತಿಮ ಅಂತ ಹೇಳಿದ ಮೇಲೂ ಕೂಡ ಈ ಒಂದಿಷ್ಟು ಆದಿತ್ಯ ಠಾಕ್ರೆ ಇಲ್ಲಿರ್ತಕ್ಕಂಥ MES ಅಂದರೆ ಜಾಪಾ ಅಂತ ಏನು ಹೇಳ್ತೀವಿ, ಜಾಲಸ್ ಪೈಜೆ ಅಂತ ಅಂಥವ್ರಿಗೆ ಸತ್ತು ಹೋದು ಕುದುರೆಯನ್ನು ಓಡಿಸೋಕ್ಕೆ ಹೊರಟಿದ್ದಾರೆ ಆದಿತ್ಯ ಠಾಕ್ರೆ. ಜೊತೆಗೆ ಏನಂತಂದರೆ ಕಳಸಾ ಬಂಡೂರಿ ಹೋರಾಟ, ಮಹದಾಯಿ ಹೋರಾಟವನ್ನು ಗಂಭೀರವಾಗಿ ತೆಗೆದುಕೊಂಡಂಥ ರೈತ ಸಂಘಟನೆಗಳು ಕೂಡ ಇವತ್ತು 3 ಕಡೆ ಟೆಂಟ್ ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವೆಲ್ಲ ವಿಚಾರವಾಗಿ ನೀರಾವರಿ ಸಚಿವರು ಅವರಿಗೆ ಭೇಟಿ ಆಗ್ತೀವಿ ಅಂತ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ನಾವು ನಿಮಗೆ ಬಂದು ಭೇಟಿ ಆಗ್ತೀವಿ ಅಂತೇಳಿ. ಜೊತೆಗೆ ಕಾರ್ಮಿಕ ಸಂಘಟನೆಗಳು ಕೂಡ ಇವತ್ತು ಪ್ರತಿಭಟನೆಗೆ ಹೇಳ್ತಾ ಇದ್ದಾರೆ. ಹೀಗಾಗಿ ಬಹಳಷ್ಟು ಸಂಘಟನೆಗಳು ಇವತ್ತು ಅಂದರೆ 9 ಸಂಘಟನೆಗಳಲ್ಲೂ ಕೂಡ ಸುವರ್ಣ ಏನು ಗಾರ್ಡನ್ ಅಂತ ಹೇಳ್ತೀವಿ, ಸುವರ್ಣ ವಿಧಾನಸೌಧ ಪಕ್ಕದಲ್ಲಿ ಇರ್ತಕ್ಕಂಥ ಸುವರ್ಣ ಗಾರ್ಡನ್ ಮತ್ತು ಕೊಂಡೂಸ್ಕೊಪ್ ಅಂತ ಹೇಳ್ತೀವಿ, ಆ ಕೊಂಡೂಸ್ಕೊಪ್ಪದಲ್ಲೂ ಕೂಡ ಒಂದು ಪ್ರತಿಭಟನೆ ಟೆಂಟ್ಗಳನ್ನು ನಿಯೋಜನೆ ಮಾಡಿ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಜೊತೆಗೆ ಇವತ್ತು ಪ್ರಮುಖವಾಗಿ ಪಂಚಮಸಾಲಿ ಶ್ರೀಗಳ ಒಂದು ಸಂಧಾನ ಸಭೆ ನಡೀತಾ ಇದೆ. ಏನು ಪ್ರತಿಭಟನೆ ಮಾಡ್ತಾರೆ ದೊಡ್ಡದಂತ ಸಂಬಂಧ ಅಂತ ಹೇಳಿದ್ರೆ ಕಡಿಮೆ ಆಗಬೇಕು ಹಾಗೆ ಅಂತೇಳಿ ಒಂದು ಸಂಧಾನ ಸಭೆ ಮಾಡ್ತಾ ಇರುವಂಥದ್ದು. ರೈಟ್, ಥ್ಯಾಂಕ್ ಯು ದಿಲೀಪ್ ತಮ್ಮ ಎಲ್ಲ ಮಾಹಿತಿಗಾಗಿ. ಪ್ರತಿ ಬಾರಿ ವಿಧಾನಸೌಧದ ಅಧಿವೇಶನ ಏನು ನಡೆಯುತ್ತೆ ಬೆಳಗಾವಿನಲ್ಲಿ, ಅವರೇ ಹೇಳಿದಂಗೆ ಇದು ಚಳಿಗಾಲದ ಅಧಿವೇಶನ, ಚಳುವಳಿಯ ಅಧಿವೇಶನ ಆಗುತ್ತೆ ಅಂತಂದ್ಬಿಟ್ಟು. ರೈಟ್, ಅದರಲ್ಲಿ ಇಷ್ಟು ಹೋರಾಟಗಳ ಪೈಕಿ ಅತ್ಯಂತ ಗಮನ ಸೆಳೆದಿರ್ತಕ್ಕಂಥದ್ದು ಅದು ಪಂಚಮಸಾಲಿ 2A ಮೀಸಲಾತಿ ಹೋರಾಟ. ಅದೇ ನಾವು ಟ್ರ್ಯಾಕ್ಟರ್ಗಳನ್ನೆಲ್ಲ ತಂದು ನಾವು ನುಗ್ಗಿಸ್ತೀವಿ ಅಂತೆಲ್ಲ ಅವರು ಕರೆಯನ್ನು ಕೊಟ್ಟಿದ್ರು. ಹೇಗಾಗುತ್ತೆ ಮೊದಲನೇ ದಿನ ಅಂತ 2ನೇ ದಿವಸದಿಂದನೇ ಪ್ರತಿಭಟನೆ ಎಲ್ಲ ತಣ್ಣಗಾಗ್ತಾ ಹೋಗುತ್ತೆ.